ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್. ನಾಳೆ 7th of May ನಡೆಯತಾವ್ರಿ ಮಾಕ್ ಡ್ರಿಲ್ಸ್. ಸೊ ಈ ಒಂದು ಮಾಕ್ ಡ್ರಿಲ್ಸ್ ಏನದಾವ ಇದ್ರೊಳಗ ನಮ್ಮ ಎಂಟೈರ್ ಕಂಟ್ರಿ ಒಳಗಿರುವಂತಹ ಮಂದಿಗೆ ವೇರಿಯಸ್ ಥಿಂಗ್ಸ್ ಅನ್ನ ಹೇಳ್ಕೊಡತಾರ. ಫಸ್ಟ್ ಆಫ್ ಆಲ್ ಅಂತೂ ಇವರು ಚೆಕ್ ಮಾಡತಾರ ದಟ್ ಏರ್ ಸೈರನ್ಸ್ ಏನ್ ಅದಾವ ಇವು ಸರಿಯಾಗಿ ವರ್ಕ್ ಆಗತಾವೋ ಇಲ್ಲೋ ನಮ್ಮ ಕಂಟ್ರಿ ಒಳಗ. ಅಕಸ್ಮಾತ್ ಆಗಿ ಏರಿಯಲ್ ಅಟ್ಯಾಕ್ ಆದಾಗ ಇವುಗಳು ವರ್ಕ್ ಆಗ್ತಾವ ಇಲ್ಲೋ ಅಂತ ನೋಡುವ ಒಂದು ಕೆಲಸನ ನಾಳೆ ಈ ಒಂದು ಮಾಕ್ ಡ್ರಿಲ್ ಒಳಗ ಮಾಡ್ತಾರ. ಇವರು ಟ್ರೈನ್ ಮಾಡ್ತಾರ ಎಲ್ಲಾ ಒಂದು ನಮ್ಮ ಮಂದಿಗೆ ದಾಟ್ ಕ್ವಿಕ್ ಆಗಿ ಹೆಂಗ್ ರೆಸ್ಪಾನ್ಸ್ ಮಾಡ್ಬೇಕು ಅಂಡ್ ಹೆಂಗ್ ಸೇಫ್ ಆಗಿ ಇರಬೇಕು ಅನ್ನೋದರ ಬಗ್ಗೆ. ಹಾಟ್ಲೈನ್ ಮತ್ತೆ ರೇಡಿಯೋ ಲೈನ್ಸ್ ಏನದಾವ ಇವುಗಳನ್ನ ಆಕ್ಟಿವೇಟ್ ಮಾಡಿ ಚೆಕ್ ಮಾಡ್ತಾರ ಬಿಟ್ವೀನ್ ನಮ್ಮ ಸಿವಿಲ್ ಅಥಾರಿಟೀಸ್ ಅಂಡ್ ಇಂಡಿಯನ್ ಏರ್ ಫೋರ್ಸ್ ಹೆಂಗ್ ಇವು ವರ್ಕ್ಔಟ್ ಆಗ್ತಾವ ಅಂತ ಹೇಳಿ. ಈ ಒಂದು ಡ್ರಿಲ್ ಚೆಕ್ ಮಾಡ್ತೈತಿ ನಮ್ಮ ಒಂದು ಕಂಟ್ರೋಲ್ ರೂಮ್ಸ್ ಅಂಡ್ ಅದರ ಬ್ಯಾಕಪ್ಸ್ ಅಂದ್ರೆ ಶಾಡೋ ರೂಮ್ಸ್ ಸರಿಯಾಗಿ ವರ್ಕ್ ಆಗತಾವೋ ಇಲ್ಲೋ ಅಂತ ಹೇಳಿ. ನಮ್ಮ ದೇಶದ ಜನತೆ ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸ್ ಇವರಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಸೆಲ್ಫ್ ಡಿಫೆನ್ಸ್ ಒಳಗ. ಅದಷ್ಟೇ ಅಲ್ಲ, ಯಾವುದೇ ರೀತಿ ಒಳಗ ಹಾಸ್ಟೈಲ್ ಆಗುವಂತಹ ಸಿಚುವೇಶನ್ ಬಂದ್ರೆ ಯಾವ ರೀತಿ ಅವರು ತನ್ನನ್ನ ರೆಸ್ಕ್ಯೂ ಮಾಡ್ಕೋಬಹುದು ಅನ್ನೋದರ ಬಗ್ಗೆ ಟ್ರೈನಿಂಗ್ ಅನ್ನ ನೀಡ್ತಾರೆ. ಸಿವಿಲಿಯನ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಕೊಡ್ತಾರಿ ಫಸ್ಟ್ ಏಡ್ ಒಳಗ, ಹಂಗ ಇವ್ಯಾಕ್ಯುವೇಶನ್ ಆಫ್ ಪ್ಲೇಸಸ್ ಒಳಗ. ಆಮೇಲೆ ಏನೇ ಕಾರಣಕ್ಕ ನೀವು ಸೇಫ್ ಪ್ಲೇಸ್ ಹೋಗ್ಬೇಕಪ್ಪ ಅಂತಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು ಇದ್ರ ಬಗ್ಗೆ ಸಹಿತ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೊ ದಿಸ್ ಇಸ್ ಅಬೌಟ್ ದ ಮಾಕ್ ಡ್ರಿಲ್ ಯಾವ್ದು ನಡೆಯತೈತಿ on 7th of May ಅಂದ್ರೆ ನಾಳೆ. ಈ ರೀತಿಯ ಮಾಕ್ ಡ್ರಿಲ್ ಲಾಸ್ಟ್ ಟೈಮ್ ನಡೆದಿದ್ದು 1971 ಒಳಗ, ಯಾವಾಗ ಇಂಡಿಯಾ ಅಂಡ್ ಪಾಕಿಸ್ತಾನ್ ನಡುವ ಟೆನ್ಷನ್ ನಡೆಯತಿತ್ತು. ಸೊ ಲೆಟ್ ಅಸ್ ವೇಟ್ ಅಂಡ್ ವಾಚ್ ಏನ್ ಆಗ್ತದ ಮುಂದೆ ಅಂತ ಹೇಳಿ. ಬಟ್ ಅದೇನೋ ಅಂತಾರಲ್ಲ, ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳಿ. ಸೊ ಐ ಥಿಂಕ್ ದೀಸ್ ಆರ್ ಆಲ್ ಪ್ರಿಕಾಷನರಿ ಮೇಜರ್ಸ್ ಅಂಡ್ ಕಲಿಯುವುದೊಳಗ ತಪ್ಪೇನಿಲ್ಲ. ಇಂಥ ಸುದ್ದಿಗಳಿಗಾಗಿ ಡು ನಾಟ್ ಫರ್ಗೆಟ್ ಟು ಫಾಲೋ, ಲೈಕ್ ಅಂಡ್ ಕಾಮೆಂಟ್. ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಅಂಡ್ ನಾನು ನಿಮ್ಮ ಅಂಕಿತಾ.